ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ವಿದ್ಯಾಗುರುಗಳನ್ನು, ಆರಾಧ್ಯ ದೈವವನ್ನು, ಜನ್ಮದಾತರನ್ನು ಸ್ಮರಿಸಿಕೊಂಡು ಯಾವತ್ತೂ ದೇಶದ ಹಿರಿಯ ನಾಗರಿಕರೇ, ಮಾತೆಯರೇ, ಮುದ್ದು ಮಕ್ಕಳೇ, ಗುರು ಹಿರಿಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಪ್ರೀತಿಯ ನಮ್ಮ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಮತ್ತು ದ್ವಾದಶ ರಾಶಿಗಳ ಬಗ್ಗೆ, ಲಗ್ನಗಳ ಬಗ್ಗೆ ತಿಳಿಯೋಣ ಬನ್ನಿ. ಅದಕ್ಕಿಂತಲೂ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋವನ್ನು ನೋಡಿ ಸಹಕರಿಸಿ. ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ. ಹೊಸ ವಿಡಿಯೋಗಳನ್ನು ನೋಡಲು ತಾವು ಅನುಕೂಲ ಮಾಡಿಕೊಂಡು ನೋಡಬಹುದು. ಇದೇ ತಿಂಗಳ 26ನೇ ತಾರೀಕು ಬುಧವಾರ ವರ್ಷಕ್ಕೊಮ್ಮೆ ಬರುವ ಮಹಾಶಿವರಾತ್ರಿ ತಾವೆಲ್ಲರೂ ಆಚರಿಸಿ ತಮ್ಮೆಲ್ಲರಿಗೂ ಆ ಭಗವಂತ ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯ, ಭೋಗಭಾಗ್ಯಗಳನ್ನು ಕೊಟ್ಟು ತಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ಎಲ್ಲರೂ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ. ಮೊದಲಿಗೆ ಮೇಷರಾಶಿ. ನಿಮ್ಮ ಹಣವನ್ನು ಯಾವುದೇ ರೀತಿಯ ಸಮಿತಿ ಅಥವಾ ಕಾನೂನು ಬಾಹಿರ ರೀತಿಯಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿದರೆ ತುಂಬ ಅನುಕೂಲವಾಗುತ್ತದೆ. ಏಕೆಂದರೆ ಆರಂಭದಲ್ಲಿ ನಿಮ್ಮ ಹಣವನ್ನು ನೀವು ಸುರಕ್ಷಿತವಾಗಿ ನೋಡುವ ಸಾಧ್ಯತೆಯು ಸಂಪೂರ್ಣವಾಗಿರುವುದರಿಂದ, ಆದರೆ ನಂತರ ನೀವು ಅದರಿಂದ ದೊಡ್ಡ ನಷ್ಟವನ್ನು ಸಹ ಪಡೆಯಬೇಕಾಗುತ್ತದೆ. ಸಂತೋಷದ ಮತ್ತು ಅಧಿಕೃತ ವಾರಕ್ಕಾಗಿ ನಿಮ್ಮ ಮನೆ ಅತಿಥಿಗಳಿಂದ ತುಂಬಿ ತುಳುಕುವ ಸಾಧ್ಯತೆ ಇದೆ. ಇದರೊಂದಿಗೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಾಮಾಜಿಕ ಚಟುವಟಿಕೆಗಳು ಗರಿಗೆದರುವ ಸಾಧ್ಯತೆ ಇದೆ. ಬಂದಿರುವ ಸದಸ್ಯರನ್ನು ಸಂತೋಷವಾಗಿಡಲು ಮನೆಯ ಸದಸ್ಯರು ಸಂಪೂರ್ಣ ಸಹಕರಿಸಲು ತುಂಬ ಉತ್ಸುಕರಾಗಿರುತ್ತಾರೆ. ಉದ್ಯಮಿಗಳು ಮತ್ತು ವೃತ್ತಿ ಜೀವನದಲ್ಲಿ ಉದ್ಯಮಿಗಳ ವಿರೋಧಿಗಳ ಕಾರಣದಿಂದಾಗಿ ಈ ವಾರ ಕೆಲವು ಸಮಸ್ಯೆಗಳನ್ನು ತಾವುಗಳು ವಿಶೇಷವಾಗಿ ಹೆದರಿಸುವ ಸಾಧ್ಯತೆ ಬರಬಹುದು. ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಲು ನೀವು ಕೆಲವು ಅನುಭವಸ್ಥರ ಸಲಹೆ ಮತ್ತು ವಿಚಾರಗಳನ್ನು ತಿಳಿದುಕೊಂಡರೆ ತುಂಬ ಉತ್ತಮವಾಗುತ್ತದೆ. ಸಲಹೆಯನ್ನು ಪಡೆದುಕೊಳ್ಳುವಾಗ ತಾಳ್ಮೆಯಿಂದ ಆಲೋಚಿಸಿ ವಿಚಾರಿಸಿ ನೋಡಿದರೆ ತುಂಬ ಉತ್ತಮ. ಇದರಿಂದ ನೀವು ಉತ್ತಮವಾಗಿ ಕೆಲಸ ಮಾಡಲು ನೀವು ಸಹಾಯ ಎಲ್ಲರಿಂದಲೂ ಪಡೆಯುತ್ತೀರಿ. ಈ ವಾರ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಸಿದ್ಧರಿರುವ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಭೇಟಿಯಾಗುವ ಸಾಧ್ಯತೆ ಇದೆ. ವಾರ ಪೂರ್ತಿ ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣೆ ಮಾಡುವುದನ್ನು ಮರೆಯದಿರಿ, ತುಂಬ ಅನುಕೂಲವಾಗುತ್ತದೆ. ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಸಾಲ ಇತ್ಯಾದಿಗಳ ರೂಪದಲ್ಲಿ ಹಣದ ಬಹುಪಾಲು ಭಾಗವು ಎಲ್ಲೋ ದೀರ್ಘಕಾಲ ಸಿಲುಕಿಕೊಂಡಿದ್ದರೆ ಇಲ್ಲಿಯವರೆಗೆ ಈ ವಾರ ನಿಮಗೆ ಅಂತಿಮವಾಗಿ ಹಣವನ್ನು ಎಲ್ಲರಿಂದಲೂ ಪಡೆದುಕೊಳ್ಳುತ್ತೀರಿ. ಹಿಂದಿನಿಂದಲೂ ಬರದೇ ಇರುವ ಹಣವು ಬಂದು ತಲುಪುವ ಸಾಧ್ಯತೆ ಇದೆ. ಏಕೆಂದರೆ ಈ ಸಮಯದಲ್ಲಿ ಅನೇಕ ಶುಭಗ್ರಹಗಳ ಸ್ಥಾನ ಮತ್ತು ದೃಷ್ಟಿ ನಿಮ್ಮ ರಾಶಿಚಕ್ರದ ಮೇಲೆ ಜನರಿಗೆ ಹಣದ ಲಾಭವನ್ನು ತೋರಿಸುವ ಸಾಧ್ಯತೆ ಇದೆ. ಅದರಿಂದ ಹಿಂದಿನ ಹಣ ಸಂಪೂರ್ಣವಾಗಿ ಸಂಗ್ರಹವಾಗುವ ಯೋಗ ನಿಮಗೆ ಕೂಡಿ ಬರಲಿದೆ. ಸ್ನೇಹಿತರು, ಸಂಬಂಧಿಕರು ಮತ್ತು ಮನೆಯ ಜನರು ನಿಮ್ಮ ಅತ್ಯಗತ್ಯಗಳನ್ನು ಅರ್ಥ ಮಾಡಿಕೊಂಡು ಎಲ್ಲೋ ಈ ವಾರ ಅರಿತುಕೊಳ್ಳುವ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ಮನಸ್ಸಿನ ಅವರ ಬಗ್ಗೆ ತಪ್ಪು ಭಾವನೆಗಳಲ್ಲಿ ಉದ್ಭವಿಸುವ ಅಂತಹ ಪರಿಸ್ಥಿತಿ ಇತರರಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದ್ದು, ನಿಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಬದಲಾವಣೆಗಳು ಇತರರಿಗೆ ಅನುಕೂಲವಾಗಿ ಮತ್ತು ಮಾರ್ಗದರ್ಶನವಾಗಿದ್ದರಂತೂ ತುಂಬ ಅನುಕೂಲ. ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡವಾಗದ ಸಾಧ್ಯತೆಗಳನ್ನು ದೂರವಾಗಿ ತಾವು ಸಂತೋಷದಿಂದಿದ್ದರೆ ತುಂಬ ಅನುಕೂಲವಾಗಿರುತ್ತದೆ. ನೀವು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇಂದಿನ ದಿನಗಳಲ್ಲಿ ಕೆಲಸದಲ್ಲಿ ಉಂಟಾಗದಿದ್ದ ಕಷ್ಟಗಳನ್ನು ಈ ವಾರ ಸಂಪೂರ್ಣವಾಗಿ ನಿವಾರಿಸಿಕೊಳ್ಳುತ್ತೀರಿ. ಅದರ ನಂತರ ನಿಮ್ಮ ಹಿಂದಿನ ಎಲ್ಲ ಅಪೂರ್ಣ ಕಾರ್ಯಗಳನ್ನು ಈ ವಾರ ಪೂರ್ಣಗೊಳಿಸಿ ಯಶಸ್ಸಿನೊಂದಿಗೆ ನಗುಮುಖದೊಂದಿಗೆ ಇರುತ್ತೀರಿ. ಸಂಪೂರ್ಣಗೊಳಿಸುವುದನ್ನು ನೀವೇ ಕಣ್ಣಾರೆ ಕಂಡು ಸಂತೋಷದಿಂದಿರುತ್ತೀರಿ. ಆ ಸಮಯದಲ್ಲಿ ನಿಮ್ಮ ಮೇಲೆ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಎಂಬ ಆತಂಕ ನಿಮ್ಮನ್ನು ಕಾಡಬಹುದು. ಆದರೆ ಸರಿಯಾದ ಕಾರ್ಯತಂತ್ರ ಮಾಡಿ ಅದನ್ನು ತಿಳುವಳಿಕೆಯಿಂದ, ಒಳ್ಳೆಯ ಜ್ಞಾನದಿಂದ, ಒಳ್ಳೆಯ ಆಚಾರ ವಿಚಾರದಿಂದ ಮಾಡಿ
ಅಪ್ರಸ್ತುತ ಕೆಲಸವನ್ನು ಪ್ರಸ್ತುತವಾಗಿಟ್ಟುಕೊಂಡು ಇದರ ಮೂಲಕ ಕೆಲಸದ ಕಡೆಗೆ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದರಿಂದ ನಿಮಗೆ ಖುಷಿ ಮತ್ತು ಸಂತೋಷ ಅನುಕೂಲವಾಗಿ ಒದಗಿ ಬರುವ ಸಾಧ್ಯತೆ ಇದೆ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಶಿವಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತಮಗೆ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ಇದರೊಂದಿಗೆ ವಾರಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ಪಠಣೆ ಮಾಡಿ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುತ್ತೀರಿ. ಹೆಚ್ಚಿನ ಸಾಧ್ಯತೆಯೂ ಇರುವುದರಿಂದ ಇದರಿಂದ ನೀವು ದೊಡ್ಡ ದೊಡ್ಡ ಹಣದ ಲಾಭವನ್ನು ಗಳಿಸುವಲ್ಲಿ ಈ ವಾರ ಯಶಸ್ವಿಯಾಗಿ ಬುದ್ಧಿವಂತಿಕೆಯಿಂದ ಮುಂದುವರಿಯುತ್ತೀರಿ. ಆದರೆ ಹಣದ ಪ್ರಜ್ವಲಿಕೆಯು ಮುಂದೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅವಸರದಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ದುಡುಕಿ ತೆಗೆದುಕೊಳ್ಳುವುದು ಉತ್ತಮವಲ್ಲ. ವಿಶೇಷವಾಗಿ ಪ್ರಮುಖ ಆರ್ಥಿಕ ವ್ಯವಹಾರಗಳ ಬಗ್ಗೆ ಮಾತುಕತೆ ನಡೆಸುವಾಗ ನೀವು ಸ್ವಲ್ಪ ಸಮಯ ವಿಚಾರಿಸಿ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಎಚ್ಚರಿಕೆಯಿಂದ ಯೋಚಿಸುವ ಅಗತ್ಯ ಸಂಪೂರ್ಣವಾಗಿರುತ್ತದೆ. ನಿಮ್ಮ ಕುಟುಂಬದ ಜೀವನದಲ್ಲಿ ಎಲ್ಲ ರೀತಿಯ ಏರಿಳಿತಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಈ ವಾರ ಕೆಲಸ ವಿಶೇಷವಾಗಿ ಮಾಡಬೇಕಾಗುತ್ತದೆ. ಇದರೊಂದಿಗೆ ಕುಟುಂಬದ ಸಹಾಯದಿಂದ ಕೆಲವು ಜನರು ಬಾಡಿಗೆ ಮನೆಯ ಬದಲು ಸ್ವಂತ ಮನೆಯನ್ನು ತೆಗೆದುಕೊಳ್ಳುವಲ್ಲಿ, ಸ್ವಂತ ವಾಹನವನ್ನು ತೆಗೆದುಕೊಳ್ಳಿ ಈ ವಾರ ಸಾಧ್ಯವಾಗುವ ಯೋಗವಿದೆ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು 10ನೇ ಮನೆಯಲ್ಲಿರುವುದರಿಂದ ಈ ವಾರದ ರಾಶಿಚಕ್ರದ ಜನರಿಗೆ ಈ ವಾರ ವೃತ್ತಿ ಜೀವನದಲ್ಲಿ ಬಹಳ ಶುಭವೆಂದು ಸಾಬೀತುಪಡಿಸಿಕೊಳ್ಳುತ್ತೀರಿ. ಏಕೆಂದರೆ ಈ ಸಮಯದಲ್ಲಿ ನೀವು ಬಯಸಿದ ಎಲ್ಲ ಫಲಿತಾಂಶಗಳನ್ನು ವಿಶೇಷವಾಗಿ ಪಡೆಯುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ವಾರಪೂರ್ತಿ ಶ್ರೀ ಸುಬ್ರಹ್ಮಣ್ಯ ಕವಚ ಸ್ತೋತ್ರವನ್ನು ಪಡಿಸುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ನಿಮಗೆ ಉತ್ತಮ ಲಾಭವನ್ನು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಆರ್ಥಿಕ ಜೀವನದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಆ ಸಮಯದಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಬೇಕಾದರೆ ಮೊದಲು ವಾಸ್ತವಗಳನ್ನು ನಿರ್ಣಯಿಸಿ ಮಾರ್ಗದರ್ಶಕರ ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಮಾತ್ರ ಎಲ್ಲದರಲ್ಲಿ ಹೂಡಿಕೆ ಮಾಡಿದರೆ ತುಂಬ ಉತ್ತಮ. ಇಲ್ಲದಿದ್ದರೆ ನಿಮ್ಮ ಹಣವು ಕಷ್ಟದಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಈ ವಾರ ನಿಮ್ಮ ಕುಟುಂಬದ ಸಲಹೆಯ ಮೇರೆಗೆ ನೀವು ಹೊಸ ಕಾರು ಅಥವಾ ಬೈಕು ಖರೀದಿಸುವ ಸಾಧ್ಯತೆ ಇದೆ. ಏಕೆಂದರೆ ಈ ವಾರ ಕುಟುಂಬದ ಆದಾಯ ಹೆಚ್ಚಾಗುವುದರಿಂದ ಎಲ್ಲ ಸಾಧ್ಯತೆಗಳು ಒದಗಿ ಬರುವ ಅನುಕೂಲವಿದೆ. ಈ ಕಾರಣದಿಂದ ನಿಮ್ಮ ಮನೆ ಮತ್ತು ಮನೆಯ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಾಹನಗಳನ್ನು ಖರೀದಿಸುವ ಬಯಕೆಯನ್ನು ನೀವು ಹಿರಿಯರೊಂದಿಗೆ ವ್ಯಕ್ತಪಡಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ 3ನೇ ಮನೆಯಲ್ಲಿ ಕೇತುವನ್ನು ಇರಿಸುವುದರಿಂದ ಕೆಲಸದ ಬಗ್ಗೆ ನಿಮ್ಮ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮ ನೋಡಿದರೆ ಈ ವಾರ ನೀವು ಪ್ರಗತಿಯನ್ನು ವಿಶೇಷವಾಗಿ ಪಡೆಯಬಹುದು. ಆದರೆ ಇದಕ್ಕಾಗಿ ನೀವು ನಿಮ್ಮ ಮೇಲಾಧಿಕಾರಿಗಳನ್ನು ಹೊಗಳಿ ಅವರ ಪ್ರಶಂಸೆಗೆ ಒಳಗಾಗಬೇಕಾಗುತ್ತದೆ ಮತ್ತು ಇದರ ಮುಂದೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಹಾನಿಗೊಳಿಸದೆ ಜೋಪಾನದಿಂದ ಕಾಪಾಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ. ಇದರ ವಿಶೇಷತೆಯನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಯಗ್ರೀವ ಸ್ವಾಮಿ ಸ್ತೋತ್ರ ಪಠಣವನ್ನು ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ನಿಮಗೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ವಾರಪೂರ್ತಿ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಹಾಲಿನ ವರ್ಣ ಆಗಿ ಬರುತ್ತೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ಆರ್ಥಿಕ ಜೀವನದ ದೃಷ್ಟಿಯಿಂದ ಅತ್ಯುತ್ತಮವಾಗಿರಲಿದೆ. ಆದರೆ ವಾಹನ ಚಲಾಯಿಸುವಾಗ ತುಂಬ ಜಾಗರೂಕರಾಗಿದ್ದರೆ ತುಂಬ ಉತ್ತಮ ಎಂದು ಸೂಚಿಸಬಹುದು. ಏಕೆಂದರೆ ಅದರ ಹಾನಿಯಿಂದ ನೀವು ಸಾಕಷ್ಟು ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ. ಅನಾರೋಗ್ಯವನ್ನು ಸಹ ಅನುಭವಿಸಬೇಕಾಗುತ್ತದೆ. ಮನೆಯಲ್ಲಿರುವ ಸಹ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ವಾರ ನಿಮ್ಮ ಮನೆಯಲ್ಲಿ ಮಹಿಳಾ ಸದಸ್ಯರ ಕಳಪೆ ಆರೋಗ್ಯವು ಕುಟುಂಬದ ಪರಿಸರದಲ್ಲಿ ದೊಡ್ಡ ತೊಂದರೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ನೀವು ಮಾನಸಿಕ ಒತ್ತಡ ಅನುಭವಿಸುತ್ತಾ ಪ್ರಯಾಣವನ್ನು ಮಾಡುವುದು ತುಂಬ ಉತ್ತಮವಲ್ಲ. ಅದು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದು ಕಷ್ಟವಾಗುತ್ತದೆ. ಕುಟುಂಬದಲ್ಲಿ ನಡೆಯುವ ಬಿರುಕು ಮತ್ತು ನಿಮ್ಮ ತೊಂದರೆಗಳಿಗೆ ಈಡಾಗುವ ಸಾಧ್ಯತೆ ಇದೆ ಎಂದು ನಿರೀಕ್ಷಿಸಲಾಗಬಹುದು. ಇದರ ನಕಾರಾತ್ಮಕ ಪರಿಣಾಮಗಳಿಂದಾಗಿ ಉತ್ತಮವಾದ ಒಂದು ವ್ಯವಸ್ಥೆ ಅನುಕೂಲವಾಗುವ ಸಾಧ್ಯತೆ ಇರುವುದಿಲ್ಲ. ಇದರ ಪರಿಣಾಮವಾಗಿ ನಿಮ್ಮ ವೃತ್ತಿಜೀವನವನ್ನು ಅಡ್ಡಿಪಡಿಸಿಕೊಳ್ಳಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅತಿಯಾಗಿ ಯೋಚಿಸಿ ಪ್ರಯಾಣಿಸುವುದು, ಡ್ರೈವಿಂಗ್ ಮಾಡುವುದು ಉತ್ತಮವಲ್ಲ.
ಪ್ರತಿಕೂಲ ಪರಿಸ್ಥಿತಿಗಳು ಹಾದು ಹೋಗುವವರೆಗೂ ಕಾದು ಸಮಾಧಾನದಿಂದಿದ್ದಾಗ ಮುಂದಿನ ವ್ಯವಸ್ಥೆಗೆ ನಿರ್ಧಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾಗುತ್ತದೆ. ನಿಮಗೆ ಸಲಹೆ ನೀಡಲಾಗಿದೆ. ಉತ್ತಮವಾದ ಜೀವನವನ್ನು ಅನುಭವಿಸಿ ಸಂತೋಷದಿಂದಿರಬೇಕೆಂದು ಆಶಿಸುತ್ತಾ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ಇದರೊಂದಿಗೆ ತಾವುಗಳು ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಭವಿಷ್ಯದ ಪ್ರಕಾರ ನಿಮ್ಮ ರಾಶಿಚಕ್ರದ ಸ್ಥಳೀಯ ಈ ವಾರ ಅವರವರ ಕುಟುಂಬದ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ತಾವುಗಳು ಪಡೆಯುತ್ತೀರಿ. ಈ ಸಮಯದಲ್ಲಿ ಕುಟುಂಬದ ಸದಸ್ಯರ ಹಿಂದಿನ ಎಲ್ಲ ಸಂಘರ್ಷಗಳನ್ನು ಮರೆತು ನೀವು ಸಂತೋಷದಿಂದಿರಲು ಉತ್ತಮವಾಗಿರುತ್ತದೆ. ಆದರೂ ನೀವು ತೆಗೆದುಹಾಕುವ ಒಂದು ಕೆಲಸಗಳನ್ನು ನಿರ್ಧರಿಸಿ ತೆಗೆದುಹಾಕಿದರೆ ತುಂಬ ಉತ್ತಮ. ಎಲ್ಲ ಸಂಘರ್ಷಗಳನ್ನು ನೀವು ತೆಗೆದುಹಾಕಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಹೆತ್ತವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತೆ ನೀವು ಈ ವಾರ ನಡೆದುಕೊಳ್ಳುತ್ತೀರಿ. ಆದರೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಈ ವಾರ ಈ ಅವಧಿಯಲ್ಲಿ ಏನಾದರೂ ತಪ್ಪಾದಲ್ಲಿ ನೀವು ವಿಷಯಗಳನ್ನು ಸ್ಪಷ್ಟವಾಗಿಸಿಕೊಂಡರೆ ತುಂಬ ಉತ್ತಮ. ಇರಲಿ ಬಿಡು ಎಂದು ಅದನ್ನು ಹಾಗೆ ಬಿಟ್ಟರೆ ಮುಂದೆ ದೊಡ್ಡದಾಗಿ ಹೆಮ್ಮರವಾಗಿ ಇಬ್ಬರಲ್ಲಿ ವೈಷಮ್ಯ ಬೆಳೆಯುವ ಸಾಧ್ಯತೆ ಇದೆ. ಅಥವಾ ಉತ್ತಮ ಕಾರ್ಯತಂತ್ರವನ್ನು ಯೋಚಿಸಿ ಆಲೋಚಿಸಿ ಮಾಡಿದರೆ ತುಂಬ ಉತ್ತಮ. ಏಕೆಂದರೆ ಈ ವಾರದಲ್ಲಿ ಸಹಭಾಗಿತ್ವಕ್ಕೆ ಪ್ರಬಲವಾದ ಒಂದು ಮಾರ್ಗವಿದೆ ಎಂದೆನಿಸಿದಾಗ ಮಾತ್ರ ನೀವು ವ್ಯವಹಾರದಲ್ಲಿ ವಿಸ್ತರಣೆ ಪ್ರಯತ್ನಗಳನ್ನು ಮಾಡಲು ತುಂಬ ಅನುಕೂಲವಾಗಿರುತ್ತದಲ್ಲವೇ. ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಈ ವಾರ ನಿಮ್ಮ ಅಧ್ಯಯನದಲ್ಲಿ ವಿಭಿನ್ನವಾದ ಅಧ್ಯಯನವನ್ನು ತಾವು ಮಾಡುತ್ತೀರಿ. ಎಲ್ಲ ಶಿಕ್ಷಕೇತರರ ಒಂದು ಆಶೀರ್ವಾದವನ್ನು ತಾವು ಪಡೆಯುತ್ತೀರಿ. ವಿದ್ಯಾರ್ಥಿ ಜೀವನದಲ್ಲಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ತಮ್ಮ ಸಂತೋಷವನ್ನು ಈಡೇರಿಸುವ ಸಾಧ್ಯತೆ ಅಭ್ಯಾಸದಲ್ಲಿ ಹೆಚ್ಚಾಗಬಹುದು. ಎಲ್ಲ ಸಮಯವನ್ನು ಉತ್ತಮವಾಗಿ ಕಳೆಯುತ್ತೀರಿ. ವಾರಪೂರ್ತಿ ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸುವವರಿಗೆ ತುಂಬ ತಡವಾಗಿ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಆದರೂ ಸಹ ತಾವುಗಳು ವಾರಪೂರ್ತಿ ಪರಿಹಾರವನ್ನು ನೋಡಿ ಸಂತೋಷದಿಂದಿರಬೇಕೆಂದರೆ ನವಗ್ರಹ ಕವಚ ಪಾರಾಯಣವನ್ನು ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ. ಇದರೊಂದಿಗೆ ವಾರಪೂರ್ತಿ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗಳಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಹೆತ್ತವರ ಸಹಾಯದಿಂದ ನಿಮ್ಮ ಹಿಂದಿನ ಯಾವುದೇ ಹಣಕಾಸಿನ ನಿರ್ಬಂಧಗಳನ್ನು ಹೊರತುಪಡಿಸಿ ನಿಮಗೆ ಎಲ್ಲ ವಿಷಯದಲ್ಲೂ ಸಂಪೂರ್ಣವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ಸಂತೋಷವಾಗಿಯೂ ತಾವು ಇರುತ್ತೀರಿ. ಇದರಿಂದ ಮಾನಸಿಕ ಒತ್ತಡದಿಂದ ನೀವು ಪರಿಹಾರ ಪಡೆಯುವುದಲ್ಲದೆ ನಿಮ್ಮ ಸ್ಥಿತಿಯನ್ನು ಸುಧಾರಿಸಿದ ನಂತರ ನಿಮ್ಮ ಪ್ರಯತ್ನಗಳು ಸರಿಯಾದ ದಿಕ್ಕಿನಲ್ಲಿ ಮೂಡುವಲ್ಲಿ ಆಲೋಚನೆ ಮಾಡುತ್ತೀರಿ. ನೀವು ಇದರಲ್ಲಿ ಯಶಸ್ವಿಯನ್ನು ಸಹ ಪಡೆಯುತ್ತೀರಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 12ನೇ ಮನೆಯಲ್ಲಿ ಕೇತುವನ್ನು ಇರಿಸುವುದರಿಂದ ಈ ವಾರ ಇತರರನ್ನು ಹೆಚ್ಚು ನಂಬುವುದು ನೀವು ಸಾಧ್ಯವಾಗಬಹುದು. ನಿಮ್ಮ ಮಾನಸಿಕ ಒತ್ತಡಕ್ಕೆ ದೊಡ್ಡ ಕಾರಣವಾದರೂ ಆಗಬಹುದು. ಆದ್ದರಿಂದ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನಿಮ್ಮ ಆರ್ಥಿಕ ಕೆಲಸದ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಹಂಚಿಕೊಳ್ಳುವುದು ಉತ್ತಮವಲ್ಲ. ಅದನ್ನು ತಪ್ಪಿಸಿ ತುಂಬ ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ ಅವರು ನಿಮ್ಮನ್ನು ಸಾಲವನ್ನು ಕೋರಿ ನಿಮ್ಮ ಹಣಕಾಸಿನ ಬಜೆಟನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿರಾಶೆಯನ್ನು ಎದುರಿಸುತ್ತಿದ್ದರೆ ಈ ವಾರ ಉತ್ತಮವಾಗಿರುತ್ತದೆ. ಆಲೋಚಿಸಿ ಮುಂದುವರೆದರಂತೂ ತುಂಬ ಉತ್ತಮ. ಈ ವಾರ ವಿಷಯಗಳು ಉತ್ತಮವಾಗಿಕೊಳ್ಳಲು ಪ್ರಾರಂಭವಾಗುವ ಒಂದು ವಾರವೇ ಸೋಮವಾರದಿಂದ ಪ್ರಾರಂಭವಾಗಿ ಮುಂದಿನ ಸೋಮವಾರದವರೆಗೂ ಸಹ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ತಾವು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ವ್ಯವಹಾರವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸಿದರೆ ತುಂಬ ಉತ್ತಮ. ಇದರಿಂದ ನಿಮ್ಮ ಮಾನಸಿಕ ಒತ್ತಡವೂ ಸಹ ಕಡಿಮೆಯಾಗುವ ಸಾಧ್ಯತೆ ಇದೆ. ಇನ್ನು ಇದರ ಪರಿಹಾರವನ್ನು ನೋಡುವುದಾದರೆ ವಾರಪೂರ್ತಿ ವಿಷ್ಣು ಸಹಸ್ರನಾಮವನ್ನು ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ. ಇದರೊಂದಿಗೆ ತಾವುಗಳು ಓಂ ದುಂ ದುರ್ಗಾಗೆ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪೂರ್ವ ದಿಕ್ಕಿನ ಪ್ರಾಣಿಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ತಿಳಿಸದೆ ನಿಮ್ಮ ಮನೆಗೆ ಅತಿಥಿಯೊಬ್ಬರ ಹಠಾತ್ ಆಗಮನವಾದರೂ ಆಗಬಹುದು. ಅವರಿಂದ ಸಂಪೂರ್ಣ ಮನೆಯು ಸಂತೋಷದಿಂದಿರಲು ಅನುಕೂಲವಾಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಹಾನಿಗೊಳಿಸುವ ಸಾಧ್ಯತೆ ಇದೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಏಕೆಂದರೆ ಅತಿಥಿಗಳನ್ನು ಸಂತೋಷಪಡಿಸುವ ಕ್ರಿಯೆಯಲ್ಲಿ ನೀವು ಅವರ ಆತಿಥ್ಯವನ್ನು ಹೆಚ್ಚಿನ ಹಣದಿಂದ ಖರ್ಚು ಮಾಡಬಹುದು. ಈ ವಾರ ಮನೆಯ ಕುಟುಂಬದಲ್ಲಿ ಯಾವುದೇ ಉಪಕರಣ ಅಥವಾ ವಾಹನ ಹಾಳಾಗುವ
ಕಾರಣದಿಂದ ನೀವು ಆರ್ಥಿಕ ಸಂಕಷ್ಟವನ್ನು ಸಹ ಎದುರಿಸಬೇಕಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ಈ ವಸ್ತುಗಳನ್ನು ಉತ್ತಮವಾಗಿಡಿ, ಅದರ ಕಡೆ ಗಮನ ಕೊಡಿ. ಸ್ವಲ್ಪ ರಿಪೇರಿ ಇದ್ದಾಗಲೇ ಮಾಡಿಸಿಕೊಂಡು ಉತ್ತಮವಾಗಿದ್ದರೆ ತುಂಬ ಉತ್ತಮ. ಮತ್ತು ಅವುಗಳ ಬಗ್ಗೆ ಜಾಗರೂಕವಾಗಿ ವಿಶೇಷವನ್ನು ಪ್ರೀತಿಯನ್ನು ತೋರಿಸಿ ಅನುಕೂಲವಾಗುತ್ತದೆ. ವಾಹನವನ್ನು ಚಲಾಯಿಸುವಾಗ ವೇಗದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇಲ್ಲದಿದ್ದರೆ ವಾಹನಕ್ಕೆ ನಷ್ಟವಾಗುವ ಸಾಧ್ಯತೆ ಇದೆ, ಅದರೊಂದಿಗೆ ನಿಮಗೂ ಸಹ ನಷ್ಟವಾದರೂ ಆಗಬಹುದು. ಈ ವಾರ ನಿಮ್ಮ ಆಲೋಚನೆಯನ್ನು ನಿಯಮಿತವಾಗಿ ಇಟ್ಟುಕೊಂಡರಂತೂ ತುಂಬ ಅನುಕೂಲ. ನೀವು ಬಯಸುವ ವಿಶೇಷತೆ ಕಾರ್ಯ ಎಲ್ಲವೂ ಯಶಸ್ವಿಯಾಗಿ ನೆರವೇರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ವಿಚಾರಗಳು ಮತ್ತು ಸಲಹೆಗಳು ಕೆಲಸದ ಸ್ಥಳದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವ ಸಾಧ್ಯತೆ ಇದೆ. ಹಿರಿಯರು ನಿಮ್ಮನ್ನು ಗೌರವಿಸುತ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮನ್ನು ಏಕಾಂಗಿಯಾಗಿ ಭಾವಿಸದಿರಿ. ಎಲ್ಲರೊಂದಿಗೆ ಇದ್ದೇವೆ ಅಥವಾ ಇರಿ, ತುಂಬ ಅನುಕೂಲವಾಗುತ್ತದೆ. ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ವೇಗವೂ ಸಹ ಸ್ವಲ್ಪ ಕಡಿಮೆಯಾಗುವುದನ್ನು ತಾವು ಸಂಪೂರ್ಣ ಕಣ್ಣಾರೆ ಗಮನಿಸಬಹುದು. ಇದರಿಂದ ಹಿಂದಿನ ಸಮಯದಲ್ಲಿ ನೀವು ಪಡೆಯದ ಅವಕಾಶಗಳನ್ನು ಈ ವಾರ ವಿಶೇಷವಾಗಿ ಪಡೆಯುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ದುರ್ಗಾ ಸೂಕ್ತ ಅಥವಾ ದುರ್ಗಾ ಕವಚವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತಮಗೆ ಉತ್ತಮವಾದ ಫಲಿತಾಂಶವನ್ನು ವಾರ ಪೂರ್ತಿ ಕಾಣಲು ಅನುಕೂಲವಾಗುತ್ತದೆ. ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಧನಸ್ಸು ಲಗ್ನ ಮತ್ತು ಧನಸ್ಸು ರಾಶಿಯತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ಹಿಂದೆ ಯಾವುದೇ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ವಾರ ಆ ಸಮಸ್ಯೆಯನ್ನು ಉತ್ತಮವಾಗಿ ಪೂರ್ಣವಾಗಿ ಪರಿಹರಿಸಿಕೊಳ್ಳುತ್ತೀರಿ, ಅದನ್ನು ದೂರ ಮಾಡಿಕೊಳ್ಳುತ್ತೀರಿ. ಏಕೆಂದರೆ ಆರ್ಥಿಕ ಜೀವನದಲ್ಲಿ ಈ ಸಮಯದಲ್ಲಿ ನೀವು ನಿಮ್ಮ ತಾಯಿ ಮತ್ತು ಲಕ್ಷ್ಮಿಯ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ. ಇದರಿಂದ ನೀವು ಕಡಿಮೆ ಪ್ರಯತ್ನಗಳ ನಂತರವೂ ಹಣವನ್ನು ಹೆಚ್ಚು ಪಡೆಯುವ ಸಾಧ್ಯತೆ ಇದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವಿನ 6ನೇ ಮನೆಯಲ್ಲಿ ಚಲಿಸಿ ಇರುವುದರಿಂದ ಈ ಸಮಯದಲ್ಲಿ ನೀವು ಯಾವುದೇ ತಪ್ಪು ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಹಣಕಾಸಿನ ನಷ್ಟ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಮನೆ ಕೆಲಸದ ಜೊತೆಗೆ ನೀವು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಮತ್ತು ಕುಟುಂಬದ ಸದಸ್ಯರೊಂದಿಗೆ ತೀರ್ಥಯಾತ್ರೆಗೆ ಸಹ ಆಯೋಜನೆ ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ. ಇದು ನಿಮಗೆ ಸದಾ ಸಂತೋಷವನ್ನು ತಂದುಕೊಡುತ್ತದೆ. ಸ್ವಯಂ ವಿಶ್ಲೇಷಣೆ ಮಾಡಲು ನಿಮಗೆ ಅವಕಾಶ ಕುಟುಂಬದಿಂದ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಪರಿಹಾರವನ್ನು ನೋಡಬೇಕಾದರೆ ಆಂಜನೇಯ ಸ್ವಾಮಿ ಸ್ತೋತ್ರವನ್ನಾಗಲಿ ಕವಚವನ್ನಾಗಲಿ ಪಠಣೆ ಮಾಡುವುದರಿಂದ ಅಥವಾ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಳ್ಳನ್ನು ಅರ್ಪಿಸಿ ನಮಸ್ಕರಿಸಿ ಬರುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ವಾರ ಪೂರ್ತಿ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಅಥವಾ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪ್ರತಿದಿನ 108 ಪಠಣೆ ಮಾಡಿದರೆ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ. ಇದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣವಂತೂ ನಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮಕರ ಲಗ್ನ ಮತ್ತು ಮಕರ ರಾಶಿಯತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ನೀವು ಹಣವನ್ನು ಉಳಿಸಲು ಅಥವಾ ಗಳಿಸಲು ನಿಮ್ಮ ಕುಟುಂಬದ ಸದಸ್ಯರ ಬೆಂಬಲವನ್ನು ವಿಶೇಷವಾಗಿ ಪಡೆಯುತ್ತೀರಿ. ನಿಮ್ಮ ಹೊಸ ಯೋಜನೆಗಳಿಗಾಗಿ ಆತುಕರಾಗಿರುತ್ತೀರಿ. ನಿಮ್ಮ ಪೋಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಸರಿಯಾದ ಸಮಯ, ಇದಕ್ಕಾಗಿ ನಿಮ್ಮ ಯೋಜನೆಯ ಬಗ್ಗೆ ನೀವು ಮೊದಲಿನಿಂದಲೂ ನಿಮ್ಮ ಪೋಷಕರೊಂದಿಗೆ ಹೇಳಬೇಕಾದ ವಿಷಯಗಳೆಲ್ಲವನ್ನು ಹೇಳಿರುತ್ತೀರಿ. ಅದರ ಬಗ್ಗೆ ಮತ್ತು ಅವರ ಅಭಿಪ್ರಾಯಗಳನ್ನು ಪಡೆಯುವ ಬಗ್ಗೆ ತಾವು ಉತ್ಸುಕತೆಯಿಂದ ಕಾಯುತ್ತಾ ಕುಳಿತಿರುತ್ತೀರಿ. ಅದರಿಂದ ನಿಮಗೆ ಸಂತೋಷವಾಗುವ ಶುಭವಾರ್ತೆಯನ್ನು ನಿಮ್ಮ ಪೋಷಕರು ತಿಳಿಸುತ್ತಾರೆ. ಆಲೋಚಿಸದೆ ಮುಂದುವರಿಯುವುದು ತುಂಬ ಉತ್ತಮವಾಗಿರುತ್ತದೆ. ಈ ವಾರ ವ್ಯಾಪಾರಸ್ಥರು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು. ಚಿಲ್ಲರೆ ವ್ಯಾಪಾರದಿಂದ ಹಿರಿಯ ವ್ಯಾಪಾರಸ್ಥರಿಗೂ ಸಹ ಒಳ್ಳೆಯ ಲಾಭವಾಗುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅದನ್ನು ಕೇಳಿದ ನಂತರ ನೀವು ಸಂತೋಷದಿಂದ ಉತ್ಸುಕದಿಂದ ಇರುತ್ತೀರಿ. ಬಳಿಕ ಕೆಲಸ ಮಾಡುವ ಸಿಬ್ಬಂದಿಗೆ ಸಿಹಿ ತಿಂಡಿಗಳನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನಿಮ್ಮ ಜೀವನ ತುಂಬ ಅನುಕೂಲವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ಸಿಹಿ ತಿಂಡಿಗಳೊಂದಿಗೆ ಸಂಬಳದಲ್ಲಿ ಸ್ವಲ್ಪ ಸೇರಿಸಿ ಹೆಚ್ಚು ಹಣವನ್ನು ನೀಡಿದರೆ ನಿಮ್ಮ ಬಗೆಗಿನ ಅವರ ಗೌರವ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ವಾರ ಪೂರ್ತಿ ಗಣಪತಿಯ ಸೂಕ್ತವನ್ನಾಗಲಿ ಗಣಪತಿಯ ಮಂತ್ರವನ್ನಾಗಲಿ ಪಠಣೆ ಮಾಡುವುದರಿಂದ ಶುಭ ಫಲಗಳನ್ನು ತಾವು ಅನುಭವಿಸುತ್ತೀರಿ. ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಉತ್ತಮವಾದ ಫಲಿತಾಂಶಗಳನ್ನು ತಾವು ನಿರೀಕ್ಷಿಸುತ್ತೀರಿ. ಇನ್ನು ಈ ವಾರದ ಕುಂಭರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸಿ ನೋಡುವುದಾದರೆ,
ಈ ವಾರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸ್ನೇಹಿತರು ಸಹಕಾರದ ಸ್ವಭಾವದವರಾಗಿದ್ದು ಎಂದು ನೀವು ಭಾವಿಸುವಂತಹ ವಿಶೇಷ ಅನೇಕ ಸನ್ನಿವೇಶಗಳಲ್ಲೂ ಸಹ ಉದ್ಭವಿಸುವ ಸಾಧ್ಯತೆ ಇದೆ. ಅದರಿಂದ ನಿಮಗೆ ಲಾಭವೇ ಆಗುತ್ತದೆ. ಇದರಿಂದ ಹೊರತಾಗಿಯೂ ಅವರೊಂದಿಗೆ ಏನನ್ನಾದರೂ ಮಾತನಾಡುವಾಗ ನೀವು ವಿಶೇಷ ಕಾಳಜಿ ವಹಿಸಿ ಮಾತನಾಡಿದರೆ ತುಂಬ ಉತ್ತಮವಾಗಿರುತ್ತದೆ. ಇಲ್ಲದಿದ್ದರೆ ಗೆಳೆತನವನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಇದರಿಂದ ಬಯಸದಿದ್ದರೂ ಅವರನ್ನು ನೀವು ನೋಯಿಸುವ ಸಾಧ್ಯತೆಯೂ ಇದೆ. ಈ ವಾರದುದ್ದಕ್ಕೂ ನೀವು ಪ್ರತಿಯೊಂದು ವಿಷಯಗಳನ್ನು ತಾಳ್ಮೆಯಿಂದ ಕೇಳಬೇಕು. ತಾಳ್ಮೆಯಿಂದ ಮಾತನಾಡಿದರಂತೂ ತುಂಬ ಉತ್ತಮ ಮತ್ತು ಅರ್ಥ ಮಾಡಿಕೊಂಡು ಮಾತನಾಡಿದರೆ ಇನ್ನೂ ಉತ್ತಮ. ಏಕೆಂದರೆ ನೀವು ನಿಮ್ಮನ್ನು ಎಲ್ಲರಿಗಿಂತಲೂ ಉತ್ತಮವೆಂದು ಅಹಂಭಾವದಿಂದ ಪರಿಗಣಿಸಿಕೊಂಡಿರುತ್ತೀರಿ. ಆದ್ದರಿಂದ ನೀವು ಇತರರ ಮಾತುಗಳನ್ನು ಮತ್ತು ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲವಾದ್ದರಿಂದ ನೋವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ನೇರ ಪರಿಣಾಮವು ನಿಮ್ಮ ವೃತ್ತಿ ಜೀವನದಲ್ಲಿ ಬೀಳಬಹುದೇ ಹೊರತು ಇತರರ ಜೀವನದಲ್ಲಿ ಬೀಳುವುದನ್ನು ತಾವು ಆಲೋಚನೆ ಮಾಡುತ್ತಿಲ್ಲ. ಅಡ್ಡಪಡಿಸಲು ಮುಖ್ಯ ಕಾರಣವಾಗಿರುತ್ತದೆ. ಆಲೋಚಿಸಿ ತಾಳ್ಮೆಯಿಂದ ಮುಂದುವರೆದರೆ ಒಳ್ಳೆಯ ವಿಷಯಗಳನ್ನು ತಾವು ಆಲಿಸುತ್ತೀರಿ. ಈ ವಾರ ನಿಮ್ಮ ರಾಶಿಚಕ್ರದ ಅನೇಕ ಸ್ಥಳೀಯರು ಹಿಂದಿನ ತಪ್ಪಿನಿಂದ ಕಲಿಯದೆ ಮತ್ತು ಅವುಗಳನ್ನು ಪುನರಾವರ್ತಿಸುವುದರಿಂದ ತುಂಬ ಕಷ್ಟಕ್ಕೀಡಾಗುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ತುಂಬ ಪ್ರತಿಕೂಲ ಪರಿಣಾಮಗಳನ್ನು ಗೆಳತಿಯರೊಂದಿಗೆ, ಹಿರಿಯರೊಂದಿಗೆ, ಶಿಕ್ಷಕರೊಂದಿಗೆ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಎಲ್ಲ ಕಷ್ಟಗಳನ್ನು ವಿಶೇಷವಾಗಿ ಎದುರಿಸಬೇಕಾಗುತ್ತದೆ. ಆಲೋಚಿಸಿ ತಾಳ್ಮೆಯಿಂದ ನಗುತ್ತಾ ಜೀವನವನ್ನು ಮುಂದೆ ಸಾಗಿಸಿದರೆ ತುಂಬ ಅನುಕೂಲವಾದ ಒಂದು ಪರಿಸ್ಥಿತಿಯನ್ನು ತಾವು ಕಂಡುಕೊಳ್ಳಬಹುದು. ರೂಢಿಸಿಕೊಂಡರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡಬೇಕಾದರೆ ಮೇಧಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ತುಂಬ ಅನುಕೂಲವಾಗುತ್ತದೆ. ಸಾಧ್ಯವಾದಷ್ಟು ಶಿವರಾತ್ರಿಯಂದು ಪಂಚಾಮೃತದಿಂದ ಅಭಿಷೇಕ ಮಾಡಿಸಿಕೊಂಡರಂತೂ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಒಳ್ಳೆಯದಾಗಿ ಆಗಿ ಬರುತ್ತದೆ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ. ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಕುರುಡು ನಂಬಿಕೆಯ ಮನುಷ್ಯನಿಗೆ ಕೆಲವೊಮ್ಮೆ ಹಾನಿಕಾರಕವೆಂದು ಸಾಬೀತುಪಡಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಈ ವಾರ ನಿಮ್ಮೊಂದಿಗೆ ನಿಮ್ಮ ರೀತಿಯ ಏನನ್ನಾದರೂ ವಿಶೇಷವಾದ ಕಷ್ಟವನ್ನು ಅನುಭವಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ಆದ್ದರಿಂದ ಯಾವುದನ್ನಾದರೂ ಅಥವಾ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನು ಕುರುಡಾಗಿ ನಂಬುವುದನ್ನು ತಪ್ಪಿಸಿ ಅವರಿಂದ ದೂರ ಬಿದ್ದರೆ ತುಂಬ ಉತ್ತಮ. ನಿಮ್ಮ ತಮಾಷೆಯ ಸ್ವಭಾವವು ಸಾಮಾಜಿಕ ಸ್ಥಳಗಳಲ್ಲಿ ನಿಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ನಗುತ್ತಾ ಜೀವನವನ್ನು ಸಾಗಿ ತುಂಬ ಅನುಕೂಲವಾಗುತ್ತದೆ. ಇದರಿಂದ ಈ ಕಾರಣದಿಂದ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಜೊತೆಗೆ ನೀವು ಅನೇಕ ಗಣ್ಯರ ಗಮನವನ್ನು ಸೆಳೆಯಲು ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ. ಈ ವಾರ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳ ಪ್ರತಿಯೊಂದು ನಡೆಯೂ ನೀವು ಸೋಲಿಸಲು ಪ್ರಯತ್ನಿಸುತ್ತೀರಿ. ಅದರಿಂದ ನಿಮಗೆ ಜಯವೇ ಆಗಲಿದೆ. ಅವರಿಗೆ ಮುಖಾಮುಖಿಯಾಗಿ ಉತ್ತರಿಸುವಲ್ಲಿ ತಾವು ಚಾಣಾಕ್ಷರಾಗಿರುತ್ತೀರಿ. ಈ ಕಾರಣದಿಂದ ಕೆಲವು ಸ್ಥಳಗಳಲ್ಲಿ ಒಂದೆಡೆ ನಿಮ್ಮ ಸ್ಪರ್ಧಿಗಳು ತಮ್ಮ ತಪ್ಪು ಕಾರ್ಯ ಫಲಗಳನ್ನು ಪಡೆದರೆ, ಅದೇ ಸಮಯದಲ್ಲಿ ಮತ್ತೊಂದೆಡೆ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲ್ಲಿ ಹಿಂದುಳಿಯುತ್ತೀರಿ. ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಆದ್ದರಿಂದ ನಿಮ್ಮ ಶತ್ರುಗಳೊಂದಿಗೆ ಅಸಮಾಧಾನಗೊಳ್ಳುವ ಬದಲು ಅವರನ್ನು ನಗಿಸುತ್ತಾ ಅವರ ಗುರಿಗಳತ್ತ ಗಮನವನ್ನು ನಿಮ್ಮ ಗುರಿಗಳ ಕಡೆ ಗಮನಿಸಿಕೊಂಡು ಅವರನ್ನು ಆಕರ್ಷಿಸಿ ಮಾತನಾಡುವುದರಿಂದ ಪ್ರಯತ್ನಿಸದಿರುವುದರಿಂದ ತುಂಬ ಅನುಕೂಲವಾದ ಫಲಿತಾಂಶದ ವಾತಾವರಣಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ. ಇದರೊಂದಿಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ, ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲವಾಗುತ್ತದೆ. ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿ ಮತ್ತು ಲಗ್ನಗಳಿಗೆ ಸಂಬಂಧಪಟ್ಟ ವಿಚಾರ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ವಿಡಿಯೋ ಮುಂದಿನ ವಾರ ಮತ್ತೆ ಭೇಟಿಯಾಗುವುದರೊಂದಿಗೆ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ತಮ್ಮೆಲ್ಲರಿಗೆ ವಿಶೇಷ ಸೂಚನೆ ಏನೆಂದರೆ ತಪ್ಪದೇ ಎಲ್ಲರೂ ಶಿವರಾತ್ರಿಯ ಜಾಗರಣೆಯನ್ನು ಸಂಪೂರ್ಣವಾಗಿ ಆನಂದದಿಂದ ಕುಟುಂಬದೊಂದಿಗೆ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.